ಅಪ್ಪ ಮಗಳ ಸುತ್ತಾಟ ನನಗೆ ಕೊಡ್ತಾರೆ ಕಾಟ. ವೆಲ್ಕಮ್ ಟು ಕಂದಮ್ಮ ಚಾನಲ್. ಹಾಯ್ ಫ್ರೆಂಡ್ಸ್. ಬೆಳಗ್ಗೆ ಈಗ ತಾನೇ ಎದ್ದಿದ್ದಾಳೆ. ಅವ್ರ ಅಪ್ಪನ್ನ ಕರೀತಾ ಇದ್ದಾಳೆ ಅಪ್ಪ ಅಪ್ಪ ಅಂತ. ಅವ್ರ ಅಪ್ಪ ಬಂದು ತಲೆ ಬಾಚ್ತಾ ಇದ್ದಾರೆ. ಬೆಳಗ್ಗೆನೆ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡಿ ಫ್ರೆಂಡ್ಸ್ ತಲೆ ಬಾಚ್ತಾ ಇದ್ದಾರೆ. ಇನ್ನು ಇವ್ರದ್ದೇ ಇವತ್ತೆಲ್ಲ ನನ್ನನ್ನೇನು ಮಾತಾಡ್ಸೋದಿಲ್ಲ. ಬಾಯ್ ಹೇಳ್ಬಿಟ್ಟು ಈಗ ಹೋಗ್ತಾರೆ ನೋಡಿ. ಅಲ್ಲಿ ಹೋಗ್ಬಿಟ್ಟು ಅವ್ರ ಅಪ್ಪ ವಿಡಿಯೋ ಮಾಡಿ ಕಳಿಸಿದ್ದಾರೆ ನನಗೆ. ಈ ಥರ ಮಾಡ್ತಿದ್ದಾಳೆ, ಕೋಳಿಗೆ ಕಾಳಾಕ್ತಿದ್ದಾಳೆ ಅಂತ. ಇನ್ನು ಅಲ್ಲಿ ಅವಳದೇ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರ್ತಾಳೆ. ಯಾವಾಗ ಬರ್ತಾಳೋ ಅಂತಲೂ ಇನ್ನು ಹೇಳೋಕ್ಕಾಗೋದಿಲ್ಲ. ಅವ್ರ ಅಜ್ಜಿ ಜೊತೆ ಸ್ವಲ್ಪ ಆಟಾಡ್ತಾ ಮತ್ತು ತಾತ ಜೊತೆ ಸ್ವಲ್ಪ ಆಟಾಡಿಕೊಂಡು ಇರ್ತಾಳೆ. ಮತ್ತು ಅಲ್ಲಿ ಕೋಳಿ ಇದೆ, ಕೋಳಿ ಜೊತೆ ನಾಯಿ ಜೊತೆ ಆಟಾಡ್ಕೊಂಡು ಸ್ವಲ್ಪ ಇರ್ತಾಳೆ. ನಮ್ಮ ಮನೆಯವರನ್ನ ಬಿಟ್ಬಿಟ್ಟು ಗೊಬ್ಬರ ಮಾಡ್ತೀನಿ ಅಂತ ಡ್ರಮ್ ತೊಗೊಂಬಂದಿದ್ದಾರೆ ಗುಜುಟಿ ಅಂಗಡಿಯಿಂದ. ಹಾಗೆ ತಗೊಂಡು ಅವ್ರ ಅಮ್ಮ ಮನೆಗೆ ಅಲ್ಲೇ ಮಾಡ್ತೀನಿ ಗೊಬ್ಬರ, ಇಲ್ಲಿ ಜಾಗ ಇಲ್ಲ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಅವಳಿಗೆ ಇವತ್ತು ಕೋಳಿ ಹಾಕಿಸ್ಬೇಕಿತ್ತಿಲ್ಲ, ಅದಕ್ಕೆ ಇಬ್ಬರು ರೆಡಿ ಆಗಿಬಿಟ್ಟು ಅಲ್ಲೇ ಅವ್ರ ಅಜ್ಜಿ ಮನೆಗೆ ಇದ್ರು, ಹಂಗೆ ಕರ್ಕೊಂಡು ಕೋಳಿ ಹಾಕಿಸ್ತಾ ಇದ್ದೀವಿ. ನಮ್ಮ ಮನೆಯವ್ರು ವಿಡಿಯೋ ಬೇರೆ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡಕ್ಕೆ ಬರ್ತಿಲ್ಲ ನೋಡಿ. ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಿದ್ದಾರೆ, ನಾನು ವಿಡಿಯೋ ಮಾಡಕ್ಕೆ ಬರ್ತಾ ಇಲ್ಲ. ಅವರಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಏನದು ನಮ್ಮ ಮನೆ ಹತ್ರ ಇಲ್ಲಿ ಇತ್ತು ಒಂದು, ಅದಕ್ಕೆ ಬೋನ್ ಇಟ್ಟಿದ್ರು, ಸಿಕ್ಕಿದೆ ಅನಿಸುತ್ತೆ, ಬಿಸಾಕಕ್ಕೆ ಅದು ಸಂಜೆನೂ ಆಗಿತ್ತು. ಸರಿ ಅವನ್ನ ಕರ್ಕೊಂಡು ಹಂಗೆ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಹಾಡು ನೆನಪಾಯಿತು. ನಿಮ್ಮೂರು ಯಾವೂರು, ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ. ಅದು ಹೇಳ್ಕೊಂಡು ನಾನು ನಮ್ಮ ಮನೆಯವರು ಇಬ್ರು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಮ್ಮೂರು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ನಾಗನಾಥಪುರ. ಈ ರೋಡಲ್ಲಿ ಒಂದು ಸ್ಪೆಷಲ್ ಇದೆ, ಏನು ಅಂತ ಹೇಳ್ತೀನಿ ಬನ್ನಿ. ಈ ರೋಡ್ ಯಾವುದೂ ಅಲ್ಲ, ಸೆಂಟರ್ ಜೈಲ್ ಪರಪ್ಪನಗ್ರಹಾರ ರೋಡು. ಇವತ್ತು ಸ್ವಲ್ಪ ಖಾಲಿ ಇದೆ, ಯಾಕಂದರೆ ಇಲ್ಲಿ ಕೈದಿಗಳನ್ನ ನೋಡೋಕೆ ಬರ್ತಾರಲ್ವ, ಅದಕ್ಕೆ. ಬೇರೆ ಟೈಮಲ್ಲಿ ಬಂದು ಬಟ್ ಒಳಗೆ ಎಂಟ್ರಿ ಇಲ್ಲ. ಈ ಕಡೆ ಯಾಕೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಮ್ಮನ ಮನೆ ಈ ಕಡೆನೇ ಇರೋದು. ಸೊ ನಮ್ಮ ಅಮ್ಮನ ಮನೆಗೆ ಇದೇ ದಾರಿಯಲ್ಲೇ ಹೋಗಬೇಕು ನಾವು. ನೋಡಿ ಹಿಂಗೆ ಸ್ಟ್ರೈಟಾಗಿ ಹೋದರೆ ಸೆಂಟ್ರಲ್ ಜೈಲ್ ಸಿಗುತ್ತೆ. ಬಾಕ್ಸ್ ಇಲ್ಲೇ ಇರೋದು. ಅಲ್ಲಿ ಮುಂದೆ ಅದ್ರ ಡೌನಲ್ಲಿ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ನಾನು ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ನಮ್ಮ ಅಮ್ಮವ್ರ ಮನೆ. ಒಳಗೆ ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಅವರಪ್ಪ ಗೇಟ್ ತೆಗೆದ್ಬಿಟ್ಟು ಒಳಗೆ ನೋಡ್ತೀರ. ಅವರಪ್ಪನಿಗೇನೋ ಹೇಳ್ತಾಳೆ ನೋಡಿ, ಬಿಟ್ಟಿಟ್ಕೊಂಡು. ಅವರು ನಮ್ಮಕ್ಕ, ನಮ್ಮ ಅಕ್ಕನ ಮಗಳು, ನಮ್ಮಮ್ಮ ಇಬ್ಬರು ಮನೇಲಿ ಇದ್ದಾರೆ ಇವತ್ತು. ಬೆಳಗ್ಗೆ ಬೋಂಡ ಮಾಡಿದ್ದೆ, ಅದನ್ನು ಇಲಿಗಿಟ್ಟಿದ್ರು. ಅದನ್ನ ನೋಡಿ ಇಲಿ ಬಿದ್ದಿದೆ ಬೋನಿಗೆ ಅಂತ ನಮ್ಮ ಅಕ್ಕನ ಮಗಳ ಹತ್ರ ಹೇಳ್ತಾರೆ. ಒಂದೇ ಬೋಂಡ ಇಲಿಗೆ ಮಾತ್ರ ಮಾಡಿತ್ತ ಅಂತ. ನಮ್ಮ ಮನೆಯವ್ರದ್ದು ಒಂದು ಚಾನಲ್ ಇದೆ, ಅವರು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು. ಆ ವಿಡಿಯೋ ನೋಡ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳು. ನನ್ನ ಮಗಳಿಗಂತೂ ತಿನ್ನಕ್ಕೆ ಒಂದು ಕೊಟ್ಬಿಟ್ರೆ ಸಾಕು, ಅಲ್ಲೇ ಕುತ್ಕೊಂಡು ಎಲ್ರಿಗೂ ಆವಾಜ್ ಹೊಡ್ಕೊಂಡಿರ್ತಾಳೆ ತಿಂದಿ ಜಾಗದಲ್ಲೇ. ನೋಡಿ ಬಾಯಿ ಮುಚ್ಚು ಬಾಯಿ ಮುಚ್ಚು ಅಂತಿದ್ದಾಳೆ ಎಲ್ರಿಗೂ.
ಎತ್ತಿಸ್ತೆ ಅಂತಿದ್ದಾಳೆ. ಆ್ಯಕ್ಚುಲಿ ನಾವು ತೆಲುಗು ಮಾತಾಡೋದು, ನಮ್ಮ ಮನೆಯವರು ಕನ್ನಡ ಮಾತಾಡೋದು. ಸೊ ಅದರಿಂದ ಅವಳಿಗೆ ಕನ್ನಡ ಮಾತಾಡ್ತಾಳೆ, ತೆಲುಗು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅವಳಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಕಾಯಿ ಬಿಡಿಸಿದ್ರೆ ಅದರಲ್ಲಿ ಮಾತಾಡ್ತಿದ್ದಾಳೆ ನೋಡಿ.